ಹಲೋ, ಬಹಳಷ್ಟು ಜನರಿಗೆ ಕೊರಿಯರ್ ಸರ್ವಿಸ್ನ ಅವಶ್ಯಕತೆ ಇರ್ತದೆ. ಕೊರಿಯರ್ ಸರ್ವಿಸ್ನ ಈ ಥರ ಪ್ಯಾಕ್ ಮಾಡಿ ನೀವು ಕೂಡ ಸಪ್ಲೈ ಕಳಿಸ್ಬೇಕು ಅಂದ್ಕೊಂಡಿರ್ತೀರ. ಬಟ್ ಕೊರಿಯರ್ ಸರ್ವಿಸು ನಿಮಗೆ ಅವೈಲೇಬಲ್ ಸಿಗ್ತಾ ಇರಲ್ಲ. ಸೊ ಇವತ್ತು ನಾನು ಈ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊರಿಯರ್ ಸರ್ವಿಸ್ ತೊಗೋಬೇಕಾದ್ರೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡ್ತಾ ಬನ್ನಿ. ಮೊದಲನೇದಾಗಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ನು. ಇದು ನಮ್ಮ ಆಫೀಸ್ ಆಗಿರ್ತದೆ. ಯಾವುದಂದರೆ ಒಮೆಗಾ ನಾನ್ ವೆಜ್ ಪಿಕಲ್ಸು. ನಾವು ಉಪ್ಪಿನಕಾಯಿ, ನಾನ್ ವೆಜ್ ಉಪ್ಪಿನಕಾಯಿನ ಸಪ್ಲೈ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಎಲ್ಲಿ ಬೇಕಾದರೂ ಆರ್ಡ್ರ್ ಬಂದರೂ ಕೂಡ ನಾವು ಕೊರಿಯರ್ ಮುಖಾಂತರ ಅಥವಾ ನಿಯರ್ ಬೆಂಗಳೂರಲ್ಲಿದ್ದರೆ ಪೋರ್ಟ್ರ್ ಮುಖಾಂತರ ಕೊರಿಯರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನೋಡಿ, ಪ್ರೈಸಸ್ ಎಲ್ಲ ಈ ರೀತಿ ಇದ್ದಾವೆ. ಇಲ್ಲಿ ಆಫರ್ ಇರ್ತವೆ. ಇದರಲ್ಲಿ ಪ್ರತಿದಿನ ಆಫರ್ ಇರ್ತವೆ, ಡಿಸ್ಕೌಂಟು ಎಲ್ಲ ಇರುತ್ತೆ. ಡಿಸ್ಕೌಂಟ್ ಮೇಲೆ ನಾವು ಉಪ್ಪಿನಕಾಯಿನ ಸಪ್ಲೈ ಮಾಡ್ತೀವಿ. ನೀವು ನೋಡ್ಬೋದು, ಇದು ಬಂದುಬಿಟ್ಟು ಫಿಶ್ ಪಿಕಲ್ ಇದೆ, ಫಿಶ್ಶು. ಮತ್ತು ಇಲ್ಲಿ ಚಿಕನ್ ಪಿಕಲ್ ಇದೆ. ನೀವು ಇಲ್ಲಿ ಬಂದು ಕೂಡ ಟೇಸ್ಟ್ ಮಾಡಿ ಕೂಡ ನೋಡಿ ಪಾರ್ಸಲನ್ನು ತೊಗೊಂಡು ಹೋಗ್ಬೋದು. ಕೊರಿಯರ್ ಸರ್ವಿಸ್ ಯಾವ ರೀತಿ ಇರ್ತದೆ, ಬಾಟಲ್ಸ್ ಯಾವ ರೀತಿ ಇರ್ತವೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ಇದು 1 kg ಬಾಟಲ್ ಇದೆ. ಇದು ಎಲ್ಲ 1 kg ಬಾಟಲು. ನೀವು ಇಲ್ಲಿ ಅನ್ಬೋದು, ಈ ಮೇಲ್ಗಡೆ ಎಣ್ಣೆ ಜಾಸ್ತಿ ಹಾಕಿದ್ದೀರಾ, ಎಣ್ಣೆ ಏನಾದರೂ ಜಾಸ್ತಿ ಇದೆಯಾ, ಇಷ್ಟೊಂದು ಎಣ್ಣೆ ಹಾಕ್ತಾರ ಅಂದ್ಕೊಂಡಿದ್ರೆ ಇಲ್ಲಿ ನಾನ್ ವೆಜ್ ಪಿಕಲ್ನಲ್ಲಿ ಯಾಕೆ ಇಷ್ಟು ಎಣ್ಣೆ ಇರ್ತದೆ ಅಂದರೆ ಮೇನ್ ರೀಸನ್ನು ನಿಮ್ಗೆ ಗೊತ್ತಿರಲಿ. ಈ ರೀತಿ ಮೇಲ್ಗಡೆ ಎಣ್ಣೆ ಎಕ್ಸ್ಟ್ರಾ ಇದ್ರೇ ಅದು ಬಹಳ ದಿವಸ ಹಾಳಾಗೋದಿಲ್ಲ. ನೋಡಿ, ನಮ್ಮದು ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು ನಾರ್ಮಲ್ ಟೆಂಪ್ರೇಚರಲ್ಲಿ 3 ತಿಂಗಳು ಇರ್ತದೆ. ಮತ್ತು ಫ್ರಿಜ್ಜಲ್ಲಿಟ್ಟರೆ 4 ತಿಂಗಳು 5 ತಿಂಗಳವರೆಗೂ ಕೂಡ ಬರ್ತದೆ. ಓಕೆ, ಇದು ಎಕ್ಸ್ಪೈರಿ ಡೇಟ್ ಏನಿದೆಯಲ್ಲ, ಒಂದು ಸಲ ಬಾಟಲ್ ಓಪನ್ ಮಾಡಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಗೊತ್ತಿರಲಿ, ಅಲ್ಲಿ 90%. ಓಕೆ, ಇವಾಗ ಕೊರಿಯರ್ ಸರ್ವೀಸು ಇವೆಲ್ಲ, ಈ ಕೊರಿಯರ್ಸ್ ನಾವು ಕಳಿಸ್ತಾ ಇರೋದು, ಇವು ಎಲ್ಲಿ ಕಳಿಸ್ತಾ ಇದ್ದೀವಿ ಅಂದರೆ ನಿಮ್ಗೆ ಗೊತ್ತಿರಲಿ. ಇವು ಮಾಮೂಲಿ ವಿದಿನ ಕರ್ನಾಟಕದಲ್ಲಿದೆ. ಅಂದರೆ ಇದು ಕೋಲಾರ ಹೋಗ್ತಾ ಇದೆ, ಇದು ತುಮಕೂರು ಹೋಗ್ತಾ ಇದೆ, ಇದು ಬೆಂಗಳೂರು ಲೋಕಲ್ಲೇ ಹೋಗ್ತಾ ಇದೆ. ಮತ್ತು ಇದು ಹತ್ತಿಬೆಲೆ, ಯಲಹಂಕ, ಕೋರಮಂಗಲ, ಮಾಗಡಿ, ಮೈಸೂರು, ಈ ರೀತಿ ಈ ಪಾರ್ಸಲ್ಗಳು ಹೋಗ್ತಾ ಇದ್ದಾವೆ. ಇದು ಇಲ್ಲಿ ಇದರಲ್ಲಿ ಇದು ನೀವು ನೋಡ್ಬೋದು. ಇದು ಅಮೆಝಾನ್ ಅಲ್ಲಿ ಪಿಕಪ್ ಮಾಡ್ತಾರೆ, ಇದು ಅಮೆಝಾನ್ ಅವ್ರು ಪಿಕಪ್ ಮಾಡ್ತಾರೆ, ಇದು ಎಲ್ಲ ಅಮೆಝಾನ್ ಅವ್ರು ಪಿಕಪ್ ಮಾಡ್ತಾರೆ, ಇದು ಅಮೆಝಾನ್ ಅವ್ರು ಪಿಕಪ್ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ಇದನ್ನು ಸೊಡೆಫೆಕ್ಸ್ ಅವ್ರು ಪಿಕಪ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಇದು ಸರ್ವಿಸ್ ಇರಲ್ಲ. ಸೊ ಹೀಗಾಗಿ ಅವರಿಗೆ ಕೊಟ್ಟಿರ್ತೀನಿ. ಮತ್ತು ಇದು ಬಂದುಬಿಟ್ಟು ನೋಡಿ, ಈ ಕಾರ್ಟ್ ಅಂದರೆ ಅದು ಒಂದು ಕೂಡ ಫ್ಲಿಪ್ಕಾರ್ಟ್ ಅಧೀನದಲ್ಲಿರುವಂಥ ಒಂದು ಕಂಪ್ನಿ. ಈ ರೀತಿ ಯಾವ ಡಿಸ್ಟಿಕ್ಕಿಗೆ ಯಾವುದು ಸಪ್ಲೈ ಅವೈಲೇಬಲ್ ಇದೆ ಆ ಕಡೆ ಆ ಕೊರಿಯರ್ ಸರ್ವಿಸ್ ಮುಖಾಂತರ ನಾವು ಕಳಿಸ್ತೀವಿ. ಇಲ್ಲಿ ಇನ್ನೂ ಬಹಳಷ್ಟು ಬರ್ತವೆ. ಅಮೆಝಾನು, ಫ್ಲಿಪ್ಕಾರ್ಟ್, ಈ ಕಾರ್ಟು, ಮತ್ತು ಮಾರುತಿ ಕೊರಿಯರ್ ಸರ್ವಿಸ್ ಅಂತ ಬರುತ್ತದೆ, ಮತ್ತು ಡೆಲಿವರಿ ಸರ್ವಿಸ್ ಅಂತ ಬರ್ತದೆ, ಮತ್ತು ಮಾರುತಿ ಅಂತ ಬರ್ತದೆ. ಈ ರೀತಿ ಬಹಳಷ್ಟು ಕೊರಿಯರ್, ಒಂದು 4ರಿಂದ 5 ಕೊರಿಯರ್ ಸರ್ವಿಸ್ಗಳು ಇರ್ತವೆ. ಇವು ಎಲ್ಲಾದರೂ ಒಂದು ಕಡೆ ನಮಗೆ ಅವೈಲೇಬಲ್ ಇದ್ದೇ ಇರ್ತವೆ. ಒಂದು ಕಡೆ ಅಮೆಝಾನ್ ಎಲ್ಲಿ ಹೋಗಲ್ಲ ಅಲ್ಲಿ ಈ ಕಾರ್ಟ್ ಅವ್ರು ಹೋಗ್ತಾರೆ, ಈ ಕಾರ್ಟ್ ಅವ್ರು ಎಲ್ಲಿ ಹೋಗಲ್ಲ ಅಲ್ಲಿ ಎಕ್ಸ್ಪ್ರೆಸ್ ಅವ್ರು ಹೋಗ್ತಾರೆ. ಹೀಗಾಗಿ ನಾವು ಈ ಎಲ್ಲ ಯೂಸ್ ಮಾಡಿಕೊಂಡು ನಾವು ಒಂದಲ್ಲ ಒಂದು ರೀತಿ ಕೊರಿಯರ್ ಸರ್ವಿಸನ್ನು ಕೊಡ್ಬೋದು. ಓಕೆ, ಹಾಗಾದರೆ ಇವು ಎಲ್ಲ ಎಲ್ಲಿ ಸಿಗ್ತವೆ, ನಾವು ಯಾವ ರೀತಿ ಇವುಗಳಿಗೆ ಟೈಅಪ್ ಆಗೋದು ಅಂತ ಕೇಳಿದ್ರೆ, ನೀವು ಅಮೆಝಾನ್ ಇವೆಲ್ಲವೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮಲ್ಲೇ ಸಿಗ್ತವೆ ಬೇಕಂದರೆ. ಇಲ್ಲಾಂದರೆ ನಾನು ಸಪ್ರೇಟಾಗಿ ಅಮೆಝಾನ್ ಮುಖಾಂತರನೇ ಕಳಿಸ್ಬೇಕು ಅಥವಾ ಸಪ್ರೇಟಾಗಿ ಈ ಕಾರ್ಟ್ ಮುಖಾಂತರನೇ ಕಳಿಸ್ಬೇಕು ಅಂದರೆ ನಿಮಗೆ ನಿಯರೆಸ್ಟ್ ಯಾವುದಾದ್ರೂ ಒಂದು ಕೊರಿಯರ್ ಸರ್ವಿಸ್ ಇರುತ್ತೆ, ಅಲ್ಲಿ ಹೋಗಿ ನೀವು ಸರ್ವಿಸ್ ಕೊಡ್ಬೋದು. ಇಲ್ಲ ನೀವು ಇರೋ ಜಾಗದಲ್ಲಿ ನೋಡಿ, ಇವೆಲ್ಲವೂ ನಾನು ಎಲ್ಲಿ ಕೊಡೋಕ್ಕೆ ಹೋಗೋದಿಲ್ಲ. ಇವು ಎಲ್ಲ ಸರ್ವಿಸ್ಗಳು ಪಿಕಪ್ಪು ನಮ್ಮ ಶಾಪ್ಗೆ ಬಂದುಬಿಟ್ಟು ಅವರೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇದೇ ರೀತಿ ನೀವು ಮಾಡ್ಬೇಕು ಅಂದ್ಕೊಂಡಿರ್ತೀರ. ಹೀಗಾದರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂದರೆ, ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿರೋದೊಂದು ಒಂದು ವೆಬ್ಸೈಟ್ ಬರ್ತದೆ, ಐಕೆರಿ ಅಂತ. ಆ ಐಕೆರಿ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ಇವು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಸಪ್ಲೈ ಕೊಡ್ಬೋದು. ಹಾಗಾದರೆ ಡೆಲಿವರಿ ಚಾರ್ಜ್ ಎಷ್ಟಿರುತ್ತೆ ಅಂದರೆ, ಈ ಬಾಕ್ಸು ಡೆಲಿವರಿ ಚಾರ್ಜ್ ಎಷ್ಟು ತೊಗೋತಾ ಇದ್ದಾರೆ, ಅಥವಾ ಅಮೆಝಾನ್ ಅವ್ರು ಎಷ್ಟು ತೊಗೋತಾ ಇದ್ದಾರೆ, ಫ್ಲಿಪ್ಕಾರ್ಟ್ ಅವ್ರು ಎಷ್ಟು ತೊಗೋತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇರ್ತದೆ. ಹಾಗಾದರೆ ನೋಡಿರಿ, ಇಲ್ಲಿ ಫಸ್ಟು ಬರ್ತೀನಿ ನಾನು ಅಮೆಝಾನಲ್ಲಿ ಏನಿದೆ, ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ. ಇದೊಂದು ಕ್ಯಾಶ್ ಆನ್ ಡೆಲಿವರಿ ಇರೋದಂಥ ಪ್ರಾಡಕ್ಟು. ಇದು ಎಲ್ಲಿ 50 ಕಿಲೋಮೀಟ್ರ್ ದೂರ ಹೋಗ್ತಾ ಇದೆ ಅಂದ್ಕೊಳ್ಳಿ. ಇದ್ರದ್ದು 1 kg ಇದೆ ಅಂದ್ಕೊಳ್ಳಿ. ಈ 1 kg ಬಾಟಲು 50 ಕಿಲೋಮೀಟ್ರ್ ಹೋಗ್ತಾ ಇದೆ. ಇದ್ರ ಡೆಲಿವರಿ ಚಾರ್ಜ್ ಎಷ್ಟು, ಕ್ಯಾಶ್ ಆನ್ ಡೆಲಿವರಿ ಇದೆ. ಇದು ಕೂಡ ಸೇಮು, 50 ಕಿಲೋಮೀಟ್ರ್ ಹೋಗ್ತಾ ಇದೆ. ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಇದೆ.
ಇದು ಆನ್ಲೈನ್ ಇದೆ, ಒಂದು ಕ್ಯಾಶ್ ಆನ್ ಡೆಲಿವರಿ ಇದೆ. ಇದು ಕ್ಯಾಶ್ ಆನ್ ಡೆಲಿವರಿ, ಇದು ಆನ್ಲೈನು. ಇದಕ್ಕೆಷ್ಟು ಡೆಲಿವರಿ ಚಾರ್ಜು, ಇದಕ್ಕೆಷ್ಟು ಡೆಲಿವರಿ ಚಾರ್ಜ್ ಅಂತ ನಿಮಗೆ ಡೌಟ್ ಇರ್ತದೆ. ನೋಡಿ, ಇಲ್ಲಿ ಇದಕ್ಕೆ ಡೆಲಿವರಿ ಚಾರ್ಜ್ 70 ರುಪೀಸ್ ಆಗುತ್ತೆ. ನಾನೊಂದು ಹೆಚ್ಚು ಕಮ್ಮಿ ಹೇಳ್ತಾ ಇದ್ದೀನಿ, 70 ರುಪೀಸ್ ಆಗುತ್ತೆ. ಇದಕ್ಕೆ 40 ರುಪೀಸ್ ಆಗುತ್ತೆ. ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಕ್ಕೆ 30 ರೂಪಾಯಿ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇದೆ. ಯಾವುದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಇದೆ, ಅದಕ್ಕೆ 30 ರೂಪಾಯಿ ಕಮ್ಮಿ ಇದೆ. ಅಂದರೆ ಇದು 40 ರೂಪಾಯಿದಲ್ಲಿ ಹೋಗಿದ್ರೆ ಇದು 70 ರೂಪಾಯಿದಲ್ಲಿ ಹೋಗ್ತವೆ. ಎವರೇಜ್ ಇದು ಐಕೆರಿ ವೆಬ್ಸೈಟಲ್ಲಿ. ನೀವು ಬೇರೆ ಬೇರೆ ಕಡೆ ಟ್ರೈ ಮಾಡ್ಬೋದು. ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಚಿಗೆ ತೊಗೊಂಡು ಹೋಗಿ ಕೊಡ್ತೀನಿ ಅಂದರೆ ಅವರು ಈ ಒಂದು ಬಾಕ್ಸ್ಗೆ 70 ರಿಂದ 80 ರೂಪಾಯಿ ಲೋಕಲ್ ಬೆಂಗಳೂರು ಇದ್ದರೆ, ಅಥವಾ ಬೇರೆ ಡಿಸ್ಟಿಕ್ ಇದ್ದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಇನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಅವರು 120, 150 ಕೂಡ ಚಾರ್ಜ್ ಮಾಡ್ತಾರೆ. ಓಕೆ, ಇವು ಬೆಂಗಳೂರಲ್ಲಾದರೆ ಇವತ್ತು ಪಿಕಪ್ ಮಾಡಿದ್ರೆ ನಾಳೆ ಅಥವಾ ನಾಡಿದ್ದು 2 ದಿವಸದ ಒಳಗಡೆ ಡೆಲಿವರಿ ಕೊಡ್ತಾರೆ. ಬೇರೆ ಡಿಸ್ಟಿಕ್ ಆದರೆ 3 ದಿವಸ 4 ದಿವಸ ತೊಗೋತಾರೆ. ಓಕೆ, ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ಇದಕ್ಕೂ ಹೊರತಾಗಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಮೆಸೇಜಸ್ ಮಾಡ್ತಾ ಬನ್ನಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ.